ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M53 5G ಸ್ಮಾರ್ಟ್ಫೋನ್ ಇರುವಂಥದ್ದು. ಕನ್ಫ್ಯೂಸ್ ಆಗಬೇಡಿ, A53 ಬೇರೆ, M53 ಬೇರೆ. ಯೂಶಲಿ ಸ್ಯಾಮ್ಸಂಗ್ ಅವರು ಎಮ್ ಸೀರೀಸ್ನ ಒಂದು ಲೆವೆಲ್ಗೆ ಅಫೋರ್ಡಬಲ್ ಆಗಿ ಲಾಂಚ್ ಮಾಡಿದ್ರೆ ಇತ್ತೀಚೆಗೆ ಅದನ್ನು ಅಫೋರ್ಡಬಲ್ ಅನ್ನೋದಕ್ಕೂ ಕೂಡ ಸಾಧ್ಯ ಇಲ್ಲ. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗನ್ನಿಸ್ದಂಗೆ ಕಳೆದ ಸೀರೀಸ್ನ ಅಂದರೆ A52 ಏನು ಒಂದು 25,000 ರೇಂಜಲ್ಲಿ ಲಾಂಚ್ ಆಗಿತ್ತು, ಅದನ್ನು ನೋಡಿಕೊಂಡು ಮೋಸ್ಟ್ಲಿ ಈ ಫೋನ್ ಕೂಡ ಸುಮಾರು ಒಂದು 25,000-30,000 ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾರೆ. ಒಂದು ಕಾದು ನೋಡಿ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನಾನಿವತ್ತು ಈ ಒಂದು ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ರೆ ತುಂಬ ಸಣ್ಣ ಬಾಕ್ಸ್. ಸ್ಯಾಮ್ಸಂಗ್ ಅವ್ರು ನೋಡ್ಬೋದು ಲಿಟ್ರಲಿ ಎಲ್ಲ ಫೋನಲ್ಲೂ ಕೂಡ ಚಾರ್ಜರ್ನ ರಿಮೂವ್ ಮಾಡಿರುವಂಥದ್ದು. ಅದೇ ಕಾರಣಕ್ಕೆ ಈ ಒಂದು ಫೋನ್ನ ಬಾಕ್ಸ್ ಕೂಡ ಸಣ್ಣ ಆಗಿದೆ, ತುಂಬ ಕಾಂಪ್ಯಾಕ್ಟು. ಈ ಒಂದು ಫೋನ್ನ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಸೊ ಒಂದು ಫಸ್ಟ್ ಲುಕ್ಕಲ್ಲಿ ಹೆವಿ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇದೆ. ಸೊ ಈಗಲೇ ಫೂಲ್ ಆಗೋದು ಬೇಡ, ಇದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಇದ್ರ ಕೆಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು ಒಂದು ಟೈಪ್ ಸಿಯಿಂದ ಟೈಪ್ ಸಿ ಡಾಟಾ ಕೇಬಲ್ ಇರುವಂಥದ್ದು, ಒಂದು ಒಳ್ಳೆ ಕ್ವಾಲಿಟಿ ಕೇಬಲ್. ಅದನ್ನು ಬಿಟ್ಟರೆ ಬೇರೇನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾಯಿಲ್ಲ ಅಷ್ಟೇ. ಸೊ ಹೆಂಗಪ್ಪ ನೋಡಿ, ಚಾರ್ಜರ್ ಇಲ್ಲ ಅಂತ ಅಂದರೆ ಸಪ್ರೇಟಾಗಿ ನಮ್ಮ ಹತ್ರ ಒಂದು ಫಾಸ್ಟ್ ಚಾರ್ಜರ್ ಇಲ್ಲ ಅಂತ ಅಂದರೆ 25 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಫೋನ್. ಅಂದರೆ ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಇಲ್ಲ. ಸೊ ನಮ್ಮ ಹತ್ರ 25 ವ್ಯಾಟ್ ಸ್ಯಾಮ್ಸಂಗ್ ಚಾರ್ಜರ್ ಇಲ್ಲ ಅಂತ ಅಂದರೆ ನಾವು ಸಪ್ರೇಟಾಗಿ ದುಡ್ಡು ಕೊಟ್ಬಿಟ್ಟು ಹತ್ತತ್ರ ಒಂದು 1,000 ರೂಪಾಯಿ ಆಗುತ್ತೆ 25 ವ್ಯಾಟಿಗೆ ಎಕ್ಸ್ಟ್ರಾ. ಇದು ಫೋನಿಗೆ ದುಡ್ಡು ಕೊಡೋದಲ್ಲದೆ ಎಕ್ಸ್ಟ್ರಾ ಒಂದು 1,000 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಚಾರ್ಜರ್ನ ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕು. ಬೆಂಕಿ ವಿಷಯ ನೋಡಿ, ಹೆವಿ ಇಂಪ್ರೆಸಿವ್. ಸೊ ಈ ಒಂದು ಫೋನ್ ನಿಮಗೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಈ ಒಂದು ಸ್ಮಾರ್ಟ್ಫೋನ್ ತುಂಬ ಲೈಟ್ ವೆಯ್ಟ್ ಇರುವಂಥದ್ದು, ಸುಮಾರು 176 ಗ್ರಾಮ್ ವೆಯ್ಟು. ಹೌದು, ಇಷ್ಟು ದೊಡ್ಡ ಸ್ಕ್ರೀನ್ ಸೈಜ್ನ ಫೋನಿಗೆ ಈ ಒಂದು ವೆಯ್ಟ್ ಒಂದು ಲೆವೆಲ್ಗೆ ಕಡಿಮೆ ಅಂತ ಹೇಳ್ಬೋದು. ಮತ್ತು ಒಂದು ಲೆವೆಲ್ ತಿನ್ನಕ್ಕೆ ಕೂಡ ಇದೆ. ಕೇವಲ 7.4 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು, ಆಯಿತಾ. ಸೊ ಬೆಂಕಿ ವಿಷಯ. ಸೊ ಥಿಕ್ನೆಸ್ ಮತ್ತು ವೆಯ್ಟಲ್ಲಿ ತುಂಬ ಇಂಪ್ರೆಸಿವ್ ಆಗಿರುವಂಥದ್ದು. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಗೊರಿಲ್ಲಾ ಗ್ಲಾಸ್ 5. ಮುಂದ್ಗಡೆ ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ ಅವರು. ಸೊ ಬೇಜಾರಾಗುವಂಥ ವಿಷಯ, ನೀವು ಸಪ್ರೇಟಾಗಿ ಅದನ್ನು ಪರ್ಚೇಸ್ ಮಾಡಾಕಬೇಕಾಗತ್ತೆ. ಫ್ರಂಟಲ್ಲಿ ನಿಮಗೆ ಒಂದು ಲೆವೆಲಿಗೆ ಸಣ್ಣ ಪಂಚೋಲ್ ಕ್ಯಾಮ್ರಾ ಇರುವಂಥದ್ದು, ಒಂದು ತುಂಬ ಸಣ್ಣನಲ್ಲ, ಒಂದು ಲೆವೆಲಿಗೆ ಸಣ್ಣದಾಗಿದೆ. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಈ ಒಂದು ಬೆಲೆಗೆ ಪರವಾಗಿಲ್ಲ ಅಂತೀನಿ, ಬೆಸಲ್ ಎಲ್ಲ ಕಡಿಮೆ ಇರುವಂಥದ್ದು. ಫ್ರಂಟಲ್ಲಿ ಒಂದು ನಾರ್ಮಲ್ ಲುಕಿಂಗ್ ಫೋನು, ಪಂಚೋಲ್ ಕೊಟ್ಟಿದ್ರೆ ಅದೇ ಒಂದು ಖುಷಿ ವಿಷಯ, ಓಕೆ ಅಂತೀನಿ. ಇನ್ನು ಈ ಒಂದು ಫೋನ್ ಎಂದಕ್ಕೆ ಬಂತು ಅಂತಂದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್, ಆಯಿತಾ. ನೋಡೋದಕ್ಕೆ ಗ್ಲಾಸ್ ಅನಿಸ್ಬೋದು, ಕೆಲವು ಜನಕ್ಕೆ ಮೆಟಾಲಿಕ್ ಅಂತ ಕೂಡ ಅನಿಸ್ಬೋದು. ಒಂದು ರೀತಿ ಡಿಫ್ರೆಂಟ್ ಲುಕ್ ನಿಮಗೆ ನೀಡುತ್ತೆ, ಆಯಿತಾ. ತುಂಬ ಪ್ರೀಮಿಯಂ ಫೀಲ್ನ ಕೊಡುತ್ತೆ ಹಿಂದ್ಗಡೆಯಿಂದ, ಚೆನ್ನಾಗಿದೆ. ಬಟ್ ಹೆವಿ ಸ್ಮಡ್ಜಸ್ ಆಗುತ್ತೆ. ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಪ್ಲಾಸ್ಟಿಕ್ ಆಗಿರೋದ್ರಿಂದ ಸ್ಕ್ರ್ಯಾಚ್ ಆಗೋ ಸಾಧ್ಯತೆ ಕೂಡ ಇದೆ. ಸೊ ಅದರಿಂದ ಹುಷಾರಾಗಿರಿ. ಒಟ್ಟಿಗೆ ಬ್ಯಾಕ್ ಕವರ್ ಈ ಫೋನ್ ತೊಗೊಂಡಷ್ಟು ಬ್ಯಾಕ್ ಕವರ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಸೊ ಹಿಂದ್ಗಡೆಯಿಂದ ಅಂತೂ ಹೆವಿ ಪ್ರೀಮಿಯಮ್ ಕಾಣುತ್ತೆ. ಹಿಂದ್ಗಡೆ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಸೆನ್ಸರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಸೆನ್ಸರ್ ಇದೆ ಅಂತ, ಓಕೆ ಅಂತೀನಿ. ಈ ಒಂದು ಫೋನ್ನ ಫ್ರೇಮ್ ಆಬ್ವಿಯಸ್ಲಿ ಪ್ಲಾಸ್ಟಿಕ್ ಫ್ರೇಮ್. ಈ ಒಂದು ಫೋನಲ್ಲಿ ನಿಮಗೆ USB ಟೈಪ್ ಸಿ ಪೋರ್ಟ್, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ. ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ. 2 ಸಿಮ್ಮು ಅಥವಾ 1 ಸಿಮ್ ಒಂದು SD ಕಾರ್ಡ್ ನೀವು ಬೇಕಾದ್ರೆ ಹಾಕೊಬೋದು. ಸೊ ಓವರಾಲ್ ಈ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಒಂದು ಬೆಲೆಗೆ ಇಂಪ್ರೆಸಿವ್ ಅನ್ನಲ್ಲ, ಓಕೆ ಅಂತೀನಿ. ಯಾಕೆಂದರೆ ಒಂದು ಬೆಲೆಗೆ ನಿಮಗೆ ಗ್ಲಾಸ್ ಬ್ಯಾಕನ್ನು ಹೊಂದಿರುವಂಥ ಫೋನ್ಗಳು ಸಿಗ್ತವೆ. ಯೂಶಲಿ ಮೋಸ್ಟ್ ಆಫ್ ಫೋನ್ಗಳು ನಿಮಗೆ ಯಾರು ಕೂಡ ಮೆಟಾಲಿಕ್ ಫ್ರೇಮ್ ಕೊಡೋಲ್ಲ, ಬಟ್ ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಂಗೆ ಅನ್ನಿಸ್ತಂಗೆ. ಬಟ್ ಅವ್ರು ಹೇಳೋ ಪ್ರಕಾರ ಈ ಒಂದು ಕ್ಯಾಮ್ರಾ ಗ್ಲಾಸ್ ಏನಿದೆ ಅಲ್ವಾ, ಅದು ಗೊರಿಲ್ಲಾ ಗ್ಲಾಸ್ 5 ಅಂತೆ. ಅಲ್ಲಿ ಕೊಟ್ಟೇನು ಉಪಯೋಗ, ಫುಲ್ ಬ್ಯಾಕ್ ಕೊಟ್ಟಿರೋದು ತುಂಬ ಚೆನ್ನಾಗಿದೆ, ಇನ್ನೂ ಪ್ರೀಮಿಯಮ್ ಅನ್ನಿಸ್ತಾ ಇತ್ತು. ಸೊ ಡಿಸೈನ್ ಓಕೆ ಅಂತೀನಿ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6.7 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ ಸೂಪರ್ ಅಮೋಲೆಡ್ ಪ್ಲಸ್ ಡಿಸ್ಪ್ಲೇ ಇರುವಂಥದ್ದು. ಇದು 120 Hz ರಿಫ್ರೆಶ್ ರೇಟನ್ನು ಸಪೋರ್ಟ್ ಮಾಡುತ್ತೆ. ಒಂದೇನಪ್ಪ ಅಂತ ಅಂದರೆ 120 Hz ಇದೆ, ಆದರೆ ಇದು LTPO ಡಿಸ್ಪ್ಲೇ ಅಲ್ಲ. ಯೂಶಲಿ ಈ ಒಂದು ಪ್ರೈಸಲ್ಲಿ LTPO ಡಿಸ್ಪ್ಲೇ ಯಾರು ಕೊಡಲ್ಲ. ಸೊ ಕಂಟಿನ್ಯೂಸ್ ಆಗಿ 120 Hz ಈ ಒಂದು ಡಿಸ್ಪ್ಲೇ ಕೆಲಸವನ್ನು ಮಾಡುತ್ತೆ. ಸೊ ಅದರಿಂದ ಸ್ವಲ್ಪ ಬ್ಯಾಟ್ರಿ ಕನ್ಸಂಪ್ಷನ್ ಜಾಸ್ತಿ ಆಗಬಹುದು. ಬಟ್ ಡಿಸ್ಪ್ಲೇ ಮಾತ್ರ ಕ್ರೇಜಿ ಆಗಿದೆ, ಹೆವಿ ಆಗಿದೆ, ಆಯಿತು. ನನಗೆ ಸಖತ್ ಇಂಪ್ರೆಸ್ ಮಾಡಿ, ತುಂಬ ಬ್ರೈಟ್ ಆಗಿರುವಂಥದ್ದು, ಕಲರ್ಸ್ ಎಲ್ಲ ಬೆಂಕಿ. ಒಂದು ರೀತಿ ಯಾವುದೋ ಒಂದು ಹೆವಿ ಪ್ರೀಮಿಯಂ ಫೋನ್ ನಾನು ಕೈಲಿ ಇಟ್ಕೊಂಡಿದ್ದೀನಿ ಒಂದು ಫೀಲ್ ಕೊಡುತ್ತೆ, ಆಯಿತಾ. ಡಿಸ್ಪ್ಲೇ ತುಂಬ ಇಂಪ್ರೆಸ್ ಮಾಡ್ತು, ಸ್ಯಾಮ್ಸಂಗ್ ಡಿಸ್ಪ್ಲೇ, ಆಯಿತಾ. ಸೊ ಈ ಒಂದು ಬೆಲೆಗೆ ತುಂಬ ಒಳ್ಳೆ ಡಿಸ್ಪ್ಲೇ ಅಂತ ಅನ್ನಿಸ್ತಾ ಇರುವಂಥದ್ದು.
ಕ್ರೇಜಿ. ಇದ್ರ ಬಗ್ಗೆ ತಲೆಗೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು 6GB ರ್ಯಾಮ್ ಮತ್ತು 128GB ಸ್ಟೋರೇಜ್, ಮತ್ತು ಇನ್ನೊಂದು 8GB ರ್ಯಾಮ್ ಮತ್ತು 128GB ಸ್ಟೋರೇಜ್ ಇರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ UFS 2.2 ಸ್ಟೋರೇಜ್ ಆಯಿತಾ. ಈ ಒಂದು ಬೆಲೆಗೆ ನಿಮಗೆ ಆರಾಮಾಗಿ ಕೆಲವೊಂದು ಫೋನ್ಗಳಲ್ಲಿ UFS 3.1 ಸಿಗುತ್ತೆ ಮತ್ತು LPDDR5 ಅನ್ನು ಹೊಂದಿರುವಂಥ ರ್ಯಾಮ್ ಫೋನ್ಗಳು ಕೂಡ ಸಿಗ್ತವೆ. ಇವರು ನಂಗೆ ಅನ್ನಿಸ್ದಾಗ ಒಂದು 25-30 ಸಾವಿರ ಪ್ರೈಸ್ ರೇಂಜಿಗೆ ಇದು ಕಡಿಮೆ ಆಯಿತು ಅನ್ನಿಸ್ತು ನನಗೆ. ಕೊಡ್ಬೋದಾಗಿತ್ತು ಬಟ್ ಕೊಟ್ಟಿಲ್ಲ. ಇಂಪ್ರೆಸಿವ್ನಲ್ಲ, ಓಕೆ ಅಂತೀನಿ, ಕೊಡ್ಬೋದಾಗಿತ್ತು. ಇನ್ನು ಈ ಒಂದು ಫೋನ್ನ ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಮೀಡಿಯಾಟೆಕ್ ಎಂದು ಡೈಮೆನ್ಸಿಟಿ 900 ಪ್ರೋಸೆಸರ್ ಇರುವಂಥದ್ದು ಆಯಿತಾ. ಇದೊಂದು ರೀತಿ ಹೈಯರ್ ಮಿಡ್ ಎಂಡ್ ಪ್ರೋಸೆಸರ್ ಅಂತ ಅನ್ಬೋದು. 6 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೋಸೆಸರ್. ನಾನು AnTuTu ಬೆಂಚ್ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 4,20,000 ರೇಟಿಂಗ್ ಕೊಡ್ತಾ ಇರುವಂಥದ್ದು ಆಯಿತಾ. ಸೊ ತುಂಬ ಒಳ್ಳೆ ಪ್ರೋಸೆಸರ್, ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ಸೊ ಡೇ ಟು ಟಾಸ್ಕ್ ಮಾಡೋದಕ್ಕೆ ತೊಂದರೆ ಆಗೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಗೇಮನ್ನು ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ನಾನು BGMI ಚೆಕ್ ಮಾಡ್ದಂಗೆ ಎಕ್ಸ್ಟ್ರೀಮ್ ಇರುವಂಥದ್ದು ಆಯಿತಾ. ಸೊ ಒಂದು ಒಳ್ಳೆ ವಿಷಯ. ಮೋಸ್ಟ್ ಆಫ್ ಫೋನ್ಗಳು ಈ ಪ್ರೋಸೆಸರ್ ಇದ್ರೂ ಕೂಡ ಕೆಲವೊಂದು ಫೋನಲ್ಲಿ ಎಕ್ಸ್ಟ್ರೀಮ್ ಕೊಡೋಲ್ಲ, ಬಟ್ ಇವ್ರು ಕೊಟ್ಟಿದ್ದಾರೆ, ಅದೇ ಖುಷಿ ವಿಷಯ. ಒಂದು ಲೆವೆಲ್ ಸ್ಮೂತಾಗಿ ಕೆಲಸ, ಎಲ್ಲೂ ಕೂಡ ಲ್ಯಾಗ್ ಅನಿಸಿಲ್ಲ. ನಾನು BGMI ಚೆಕ್ ಮಾಡ್ದಂಗೆ ತುಂಬ ಸ್ಮೂತಾಗೇ ಕೆಲಸವನ್ನು ಮಾಡ್ತು. ಸೊ ಓಕೆ ಅಂತೀನಿ. ಆಲ್ಮೋಸ್ಟ್ ಎಲ್ಲ ಗೇಮನ್ನು ಕೂಡ ಆಗಲಿಲ್ಲದಂಗೆ ಒಂದು ಲೆವೆಲ್ಗೆ ಹೈ ಸೆಟ್ಟಿಂಗಲ್ಲೇ ಹಾಡ್ಕೊಬೋದು. ಸೊ ಪ್ರೋಸೆಸರ್ ಚೆನ್ನಾಗಿದೆ, ಆದರೆ ಈ ಒಂದು ಬೆಲೆಗೆ ಯೋಚನೆ ಮಾಡಬೇಕಾಗತ್ತೆ. ಏನಕ್ಕೆ ಅಂದರೆ ಈ ಒಂದು ಬೆಲೆ ನಿಮ್ಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಹೊಂದಿರುವಂಥ ಫೋನ್ಗಳು ಆರಾಮಾಗಿ ಸಿಗ್ತವೆ. 6 ಲಕ್ಷ ಅಪ್ ಟು 5.5-6 ಲಕ್ಷ ರೇಟಿಂಗನ್ನು ಕೊಡಬಲ್ಲಂಥ ಫೋನ್ಗಳು ಕೂಡ ಆರಾಮಾಗಿ ಸಿಗ್ತವೆ. ಬಟ್ ಇವರು ಸ್ವಲ್ಪ ಕಡಿಮೆ ಪವರ್ನ ಹೊಂದಿರುವಂಥ ಪ್ರೋಸೆಸರ್ ಹಾಕಿದ್ದಾರೆ. ಸೊ ಇದಕ್ಕೂ ನಾನು ಇಂಪ್ರೆಸಿವ್ ಅನ್ನಲ್ಲ, ಓಕೆ ಅಂತೀನಿ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರಿಯರಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು, 4 ಕ್ಯಾಮ್ರಾ. ಅದರಲ್ಲಿ ಮೇನ್ ಸೆನ್ಸರ್ 108 ಮೆಗಾಪಿಕ್ಸೆಲ್ನ 1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸರ್. 108 ಮೆಗಾಪಿಕ್ಸೆಲ್ ಇದೆ ಅಂತ ಫೋನ್ ತೊಗೊಳೋದಕ್ಕೆ ಹೋಗ್ಬೇಡಿ. ಎಷ್ಟು ಮೆಗಾಪಿಕ್ಸೆಲ್ ಇದ್ರೂ ಕೂಡ ಕ್ಲಾರಿಟಿ ಅವನ ಸೆನ್ಸರ್ ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಸೆನ್ಸರ್ ಚೆನ್ನಾಗೇ ಇದೆ, ಒಂದು ಲೆವೆಲಿಗೆ ದೊಡ್ಡ ಸೆನ್ಸರೇನೆ. ಸೊ ಇದು ತೆಗೆಯುವಂಥ ಫೋಟೋ ನಾನು ಕ್ರೇಜಿ ಇಂಪ್ರೆಸಿವ್ ಅನ್ನೋದಿಲ್ಲ ಆಯಿತಾ. ಚೆನ್ನಾಗಿ ತೆಗಿತೆ ಡೇ ಲೈಟ್ ಒಂದು ಲೆವೆಲಿಗೆ. ಲೋ ಲೈಟಲ್ಲಿ ಓಕೆ ಅಂತೀನಿ, ಆದರೆ ಮೆಗಾಪಿಕ್ಸೆಲ್ ನೋಡ್ಕೊಂಡು ತೊಗೊಂಬೇಡಿ. ಎಷ್ಟೇ ಮೆಗಾಪಿಕ್ಸೆಲ್ ಇದ್ರೂ ಕೂಡ ಕ್ಲಾರಿಟಿ ಕೆಲವೊಂದು ಸೆನ್ಸರ್ ಚೆನ್ನಾಗಿರೋದಿಲ್ಲ. ಸೊ ಅಂಥ ಒಳ್ಳೆ ಫೋಟೋ ಪ್ರೊಡ್ಯೂಸ್ ಮಾಡಲ್ಲ. ಇದು ಓಕೆ ಅಂತೀನಿ ಒಂದು ಬೆಲೆಗೆ. ಇದಕ್ಕಿಂತ ಒಳ್ಳೆ ಫೋಟೋ ತೆಗೆಯುವಂಥ ಫೋನ್ಗಳನ್ನ ಈ ಒಂದು ಬೆಲೆಗೆ ನೋಡಿದ್ದೀನಿ, ಸ್ಯಾಮ್ಸಂಗಲ್ಲೇ ನೋಡಿದ್ದೀನಿ ನಾನು ಆಯಿತಾ. ಸೊ ಇದು ಓಕೆ ಅಂತೀನಿ, ಬಟ್ ಕ್ರೇಜಿ ಇಂಪ್ರೆಸಿವ್ ಅನ್ನಲ್ಲ. ಡೀಟೇಲ್ಸ್ ಎಲ್ಲ ಚೆನ್ನಾಗಿ ಝೂಮ್ ಮಾಡಿ ಡೀಟೇಲ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ಸ್ಟಿಲ್ ನನಗೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ಸೊ ಓಕೆ ಅಂತೀನಿ, ಬಟ್ ಇನ್ನೂ ಇಂಪ್ರೂವ್ ಮಾಡ್ಬೋದಾಗಿತ್ತು. ಇದನ್ನು ಬಿಟ್ಟರೆ ಇನ್ನೊಂದು 8 ಮೆಗಾಪಿಕ್ಸೆಲ್ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. ಈ ಸೆನ್ಸರ್ ಕೂಡ ನಂಗೆ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ವೈಡಾಗಿ ಏನೋ ಇದೆ, ಬಟ್ ಡೇ ಲೈಟಲ್ಲಿ ಚೆನ್ನಾಗಿ ತೆಗೆಯುತ್ತೆ. ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಲೋ ಲೈಟಲ್ಲಿ ಸ್ವಲ್ಪ ಗ್ರೇನ್ಸ್ಗಳು ಬರುತ್ತೆ ಅಂತ ಅನ್ನಿಸ್ತು. ಇದು ಕೂಡ ಓಕೆ ಅಂತೀನಿ. ಇದನ್ನು ಬಿಟ್ಟರೆ ಇನ್ನೂ 2 ಸೆನ್ಸರ್ ಇರುವಂಥದ್ದು, 2 ಮೆಗಾಪಿಕ್ಸೆಲ್, ಒಂದು ಮ್ಯಾಕ್ರೋ, 2 ಮೆಗಾಪಿಕ್ಸೆಲ್ ಡೆಪ್ತ್ ಸೆನ್ಸರ್ ಮಾಡೋಕ್ಕೆ ಕೆಲಸ ಎಲ್ಲ ಕೊಟ್ಟಿದ್ದಾರೆ. ಸೊ ಮ್ಯಾಕ್ರೋ ಇನ್ನೇನು ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡುತ್ತೆ ಒಂದು ಲೆವೆಲ್ಗೆ, ಮೇನ್ ಸೆನ್ಸರ್ಗೆ ಹೆಲ್ಪ್ ಮಾಡುತ್ತೆ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕಷ್ಟೇ, ಇನ್ನೇನೂ ಇಲ್ಲ. ಸೊ ಅದ್ರ ಕೆಲಸ ಒಂದು ಮಾಡ್ಕೊ, ಅಷ್ಟೊಂದು ಮ್ಯಾಕ್ರೋ ಇದೆ ಅಂತ ಕೂಡ ನಂಗೆ ಅನಿಸಿಲ್ಲ ಇನ್ನೊಂದು ಸೆನ್ಸಾರು. ಸೊ ರೇರ್ ಕ್ಯಾಮ್ರಾ ಓಕೆ ಅಂತೀನಿ. 108 MP ಇದೆ ಅಂತ ನೀವು ಸೂಪರ್ ಅಂತ ನನಗೆ ಹೋಗ್ಬೇಡಿ, ಕ್ಲಾರಿಟಿ ಓಕೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತಂದರೆ 32 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇದಾಗಿದೆ. ಸೊ ಇದು ತೆಗೆಯುವಂಥ ಫೋಟೋ ಓಕೆ ಡೀಸೆಂಟ್ ಅಂತೀನಿ. ಸ್ಯಾಂಪಲ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಬೆಸ್ಟ್ ಫ್ರಂಟ್ ಕ್ಯಾಮ್ರಾ ಅಂತ ಅನ್ನಲ್ಲ, ಬಟ್ ಈ ಒಂದು ಬೆಲೆಗೆ ಓಕೆ ಅಂತೀನಿ. ಸೊ ಒಂದು ಒಳ್ಳೆ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ, ನೀವೇ ನೋಡಿ ಜಡ್ಜ್ ಮಾಡ್ಕೊಬೋದು. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತಂದರೆ ಖುಷಿ ವಿಷಯ ಏನಪ್ಪ ಅಂತಂದರೆ ಈ ಒಂದು ಫೋನ್ನ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ 4K ವಿಡಿಯೋ ರೆಕಾರ್ಡ್ ಮಾಡುತ್ತೆ, ಒಂದು ಒಳ್ಳೆಯ ವಿಷಯ. ಫ್ರಂಟಲ್ಲಿ 4K ಆಗಿದ್ರು ಕೂಡ ಕ್ಲಾರಿಟಿ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು ನನಗೆ. ಮೋಸ್ಟ್ಲಿ ಅಪ್ಸ್ಕೇಲ್ ಮಾಡ್ತಾ ಇದೆಯಾ ಅಂತ ಅನ್ನಿಸ್ತು ನನಗೆ. ರೇರ್ ಕ್ಯಾಮ್ರಾ ಕ್ಲಾರಿಟಿ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅನ್ನಿಸ್ತು, ಪರವಾಗಿಲ್ಲ. ಸೊ ಓವರಾಲ್ ಕ್ಯಾಮ್ರಾ ಈ ಒಂದು ಪ್ರೈಸ್ ರೇಂಜಿಗೆ ನಾನು ಇಂಪ್ರೆಸಿವ್ ಅನ್ನಲ್ಲ, ಇದು ಕೂಡ ಓಕೆ ಅಂತೀನಿ. ಇದಕ್ಕಿಂತ ಒಳ್ಳೆಯ ಫೋಟೋನ ತೆಗೆಯುವಂಥ ಫೋನ್ ನಾನು ಈ ಒಂದು ಬೆಲೆಗೆ ನೋಡಿದ್ದೀನಿ. 25,000-30,000 ಸಾವಿರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಅಂತ ಅಂದರೆ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ನಮ್ಮೆಲ್ಲರಿಗೂ ಕೂಡ. ಸೊ ಅದರಿಂದ ಓಕೆ ಅಂತೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ನಿಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇರುವಂಥದ್ದು. ಇದು ಒಂದು ಲೆವೆಲಿಗೆ ಫಾಸ್ಟಾಗಿದೆ. 2 ಸಲ ಡಬಲ್ ಟ್ಯಾಪ್ ಮಾಡಬೇಕು ನಾವು. ಸೊ ಫಾಸ್ಟಾಗಿ ಕೆಲಸವನ್ನು ಮಾಡುತ್ತೆ ಒಟ್ಟಿಗೆ ನಾವು. ಅದು ಎಲ್ಲೂ ಕೂಡ ನನಗೆ ಸ್ಲೋ ಅಂತ ಅನಿಸಿಲ್ಲ. ಮತ್ತು ಫೇಸ್ ಅನ್ಲಾಕ್ ಸ್ಯಾಮ್ಸಂಗಿಂದ ಯೂಶಲಿ ಸ್ಟ್ರೈಟ್ ಫೇಸ್ ಇಟ್ಕೊಂಡ್ರೆ ಮಾತ್ರ ಓಪನ್ ಆಗುತ್ತೆ. ಸೊ ಒಟ್ಟಿಗೆ ಫಾಸ್ಟಾಗಿ ಇದೆ, ಪಟ್ ಅಂತ ಅನ್ಲಾಕ್ ಮಾಡುತ್ತೆ. ಓಕೆ ಅಂತೀನಿ. ಸ್ಟ್ರೈಟ್ ಆಗಿದ್ದರೆ ಮಾತ್ರ ತುಂಬ ಫಾಸ್ಟಾಗಿ ಓಪನ್ ಮಾಡುತ್ತೆ, ಇಲ್ಲಾಂದರೆ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ ಅನ್ನಿಸ್ತು ನನಗೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 5,000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಈ ಒಂದು ಬೆಲೆಗೆ 5,000 ಅಂದರೆ ಯೂಶಲಿ ಎಲ್ಲರೂ ಕೂಡ ಇಷ್ಟೇ ಕೊಡ್ತೀವಿ, ಅಥವಾ ಇದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ.
5000 ಸೂಪರ್ ಅಂತೀನಿ, ಮತ್ತು ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಇಲ್ಲ. ಬಟ್ ಈ ಒಂದು ಫೋನ್ 25 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ. ಬಟ್ ಚಾರ್ಜರ್ ಕೊಟ್ಟಿಲ್ಲ, ಎಷ್ಟು ಸಪೋರ್ಟ್ ಮಾಡೋದು ಏನು ಉಪಯೋಗ, ಮತ್ತು ನಾವು ಸ್ವಲ್ಪ ದುಡ್ಡು ಕೊಟ್ಟು ತೊಗೊಬೇಕು, ಬೇಜಾರಾಗುವಂಥ ವಿಷಯ. ಇನ್ನು OSನ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಆ್ಯಂಡ್ರಾಯ್ಡ್ 12ನ ಬೇಸ್ಮೆಂಟ್ ಆಗ್ತಿರುವಂಥ ಒನ್ UI ಇರುವಂಥದ್ದು. ಒನ್ UI ಸ್ಯಾಮ್ಸಂಗ್ ಅವ್ರದ್ದು. ಸೊ ಇದು ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಿರುವಂಥದ್ದು. 120 Hzಗೆ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿರೋದು ಕೂಡ ಲ್ಯಾಗ್ ಅನಿಸಿಲ್ಲ ನನಗೆ. ತುಂಬ ಸ್ಮೂತಾಗಿರುವಂಥದ್ದು, ಸಖತ್ ಇಂಪ್ರೆಸ್ ಮಾಡುತ್ತೆ. ಆಬ್ವಿಯಸ್ಲಿ ಪವರ್ಫುಲ್ ಪ್ರೋಸೆಸರ್ ಆಗಿರೋದ್ರಿಂದ ಇದು ಕೂಡ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಕೆಲವೊಂದು ಬೇಡಿರುವಂಥ ಅಪ್ಲಿಕೇಶನ್ ಎಲ್ಲದೆ ಬೈಜೂಸು ಡೈಲಿ ಎಂಟ್ ಅವನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡ್ಕೊಂಡಿರೋದು ತುಂಬ ಒಳ್ಳೆಯದು ನನಗೆ ಅನ್ನಿಸ್ತಂಗೆ. ಓವರಾಲ್ ಕೆಲವು ಜನಕ್ಕೆ ಒಂದು ವಾಯ್ಸ್ ಇಷ್ಟ ಆಗ್ಬೋದು, ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಸ್ಮೂತಾಗಿ ಕೆಲಸ ಮಾಡುತ್ತೆ, ಅದೇ ಒಂದು ಖುಷಿ ವಿಷಯ ಅಂತ ಅನ್ನಿಸ್ತು ನನಗೆ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಬಾಟಮ್ ಫೈರಿಂಗು ಮೋನೋ ಸ್ಪೀಕರ್ನ ಕ್ಲಾರಿಟಿ ಓಕೆ, ಜೋರಾಗಿ ಕೇಳುತ್ತೆ ಒಂದು ಲೆವೆಲ್ಗೆ. ನಿಮಗೆ ಈ ಒಂದು ಬೆಲೆಗೆ ಆರಾಮಾಗಿ ಸ್ಟೀರಿಯೋ ಸ್ಪೀಕರ್ ಸಿಕ್ಬಿಡ್ತವೆ. ಬಟ್ ಇವ್ರು ಕೊಟ್ಟಿಲ್ಲ. ಮೋನೋ ಸ್ಪೀಕರ್ ಬಾಟಮ್ ಫೈರಿಂಗು 25-30 ಸಾವಿರ ಅಂತಂದ್ರೆ ಯೋಚನೆ ಮಾಡ್ಕೊಳ್ಳಿ. ಕೊಟ್ಟಿದ್ರೆ ಏನಾಗ್ತಿತ್ತು ಗೊತ್ತಿಲ್ಲ ಅವರಿಗೆ, ಬಟ್ ಕೊಟ್ಟಿಲ್ಲ. ಮತ್ತು ಈ ಒಂದು ಫೋನಲ್ಲಿ ನಿಮಗೆ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇರುವಂಥದ್ದು ಮತ್ತು ಬ್ಲೂಟೂತ್ 5.2 ಕೂಡ ಇದೆ, ಒಂದು ಒಳ್ಳೆಯ ವಿಷಯ. ಮತ್ತು ಈ ಒಂದು ಫೋನಲ್ಲಿ ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇದೆ, ಸೂಪರ್ ವಿಷಯ ಅಂತೀನಿ. ಜೊತೆಗೆ ಈ ಒಂದು ಫೋನಲ್ಲಿ ನಿಮಗೆ ಸ್ಯಾಮ್ಸಂಗ್ ಪೇ ಮಿನಿ ಕೂಡ ಇರುವಂಥದ್ದು ಆಯಿತಾ. ಸೊ NFC ಇದೆ. ಸೊ ಆ ಮುಖಾಂತರ ನೀವು ಆರಾಮಾಗಿ ಕಾರ್ಡನ್ನು ಆ್ಯಡ್ ಮಾಡಿಕೊಂಡು ಪೇ ಕೂಡ ಮಾಡ್ಬೋದು, ಸೂಪರ್ ವಿಷಯ. ಮತ್ತು ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಹಾಕಿದ್ದಾರೆ. ಸೊ ಓಕೆ ಅಂತ ನೀವು ಹಾಗಾದ್ರೆ ಕೇಳ್ಬೋದು, ಈ ಒಂದು ಫೋನನ್ನು ಈ ಒಂದು ಪ್ರೈಸ್ ಅಂದರೆ 25-30 ಸಾವಿರ ಪರ್ಚೇಸ್ ಮಾಡ್ಬೋದಾ ಅಂತ. ಸೊ ನಾನಂತೀನಿ ಸ್ವಲ್ಪ ಬೆಲೆ ಜಾಸ್ತಿ ಆಯಿತು. ನಂಗೆ ಅನ್ನಿಸ್ತು ಈ ಒಂದು ಬೆಲೆಗೆ ಇದಕ್ಕಿಂತ ಒಳ್ಳೆಯ ಸ್ಪೆಸಿಫಿಕೇಷನ್ನ ಹೊಂದಿರುವಂಥ ಫೋನ್ಗಳು ನಿಮ್ಗೆ ಆರಾಮಾಗಿ ಸಿಗ್ತವೆ. ಸ್ನ್ಯಾಪ್ಡ್ರ್ಯಾಗನ್ 888 ಹೊಂದಿರುವಂಥ ಫೋನ್ಗಳೇ ಸಿಕ್ಬಿಡ್ತವೆ ನಂಗೆ ಅನ್ನಿಸ್ತು ಈ ಒಂದು ಬೆಲೆಗೆ. ಸೊ ಅದರಿಂದ ಸ್ವಲ್ಪ ಯೋಚನೆ ಮಾಡಿ. ಹೌದು, ಸ್ಯಾಮ್ಸಂಗ್ ಬ್ರ್ಯಾಂಡ್ ಚೆನ್ನಾಗಿದೆ. ಕೆಲವು ಜನ ಸ್ಯಾಮ್ಸಂಗೇ ಬೇಕು ಅಂತ ಹೇಳಿದ್ರೆ ಅಂಥವ್ರು ಬೇಕಾದ್ರೆ ಈ ಒಂದು ಫೋನ್ ಪರ್ಚೇಸ್ ಮಾಡ್ಬೋದಾದರೆ ಇದಕ್ಕಿಂತ ಪ್ರತಿಯೊಂದು ವಿಷಯದಲ್ಲೂ ಕೂಡ ಇದಕ್ಕಿಂತ ಒಳ್ಳೆ ಫೋನ್ಗಳು ನಂಗೆ ಅನ್ನಿಸ್ತಂಗೆ ಸಿಗ್ತವೆ ಅನ್ನಿಸ್ತು. ಇದು ಈ ಒಂದು ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮಗೆ ಏನಿಸಿದ ಬಿಟ್ಟು ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನದಲ್ಲಿ.